ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಸಂಡೇ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದೆ ಒಂದು ಸೀಮಂತ ಫಂಕ್ಷನ್ ಇತ್ತು ಅಂತ. ಸೊ ಅದಕ್ಕೆ ರೆಡಿ ಆಗಿದ್ದೀನಿ. ಇದು ಬಂದುಬಿಟ್ಟು ಸಿಲ್ಕ್ ಸ್ಯಾರಿ, ಯೆಲ್ಲೋ ಮತ್ತು ಬ್ಲೂ ಕಲರು. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಯೆಲ್ಲೋ ಮತ್ತು ಬ್ಲೂ ಕಲರಲ್ಲಿ ಯಾವಾಗಲೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಹೇರ್ ಸ್ಟೈಲ್ ಹೀಗೆ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ರೆಡಿಯಾಗಿದ್ದೀನಿ. ಇಷ್ಟೇ, ಒಂದು ಲೇಯರು ಈ ಥರ ತುಂಬ ಚೆನ್ನಾಗಿದೆ ಈ ಸೀರೆ. ಒಂಥರ ಸಾಫ್ಟ್ ಸಿಲ್ಕಲ್ಲಿದು. ಬೆಂಗಳೂರು ಯಲಹಂಕಾಗೆ ಹೋಗ್ತಾ ಇದ್ದೀವಿ. ಅದೇ ಹೇಳಿದ್ನಲ್ಲ ಸೀಮಂತ ಅಂತ. ನಮ್ಮ ಅಣ್ಣ ಅವರ ಹೆಂಡತಿ, ಅದೇ ಸ್ವರೂಪಕ್ಕ ಗುಜರಾತ್ ಅಕ್ಕ ಅಂತ ನಾನು ಹೇಳ್ತಿರ್ತೀನಲ್ಲ, ಅವರ ತಮ್ಮನ ಹೆಂಡತಿ. ಸೊ ಹಂಗಾಗಿ ನಮಗೆಲ್ಲ ಸ್ವಂತ ದೊಡ್ಡಮ್ಮನ ಮಕ್ಕಳೇ ಅಲ್ವಾ. ಸೊ ಹಂಗಾಗಿ ಬೆಂಗಳೂರಲ್ಲಿರೋದು ಯಲಹಂಕ. ಮೊದಲು ಇಲ್ಲಿ GSR ಹೋಟೆಲ್ ಇದೆ ತುಮಕೂರಲ್ಲಿರೋರಿಗೆ ಗೊತ್ತಿರುತ್ತೆ. GSR ಹೋಟೆಲ್ ಇಲ್ಲಿ ಬಟ್ವಾಡಿಲಿರೋದು, ಅದು ನಮ್ಮ ದೊಡ್ಡಪ್ಪಂದೆ. ಸೊ ಅವ್ರದ್ದೇ, ನಮ್ಮ ರಿಲೇಷನ್ ಅವ್ರದ್ದು. ಹಂಗಾಗಿ ಅಲ್ಲಿ ತಿಂಡಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ತಿಂಡಿ ತಿಂದ್ಕೊಂಡು ಇಲ್ಲಿ ಯಲಹಂಕಕ್ಕೆ ಹೋಗಿ ಸೀಮಂತ ಮುಗಿಸ್ಕೊಂಡು ಬರೋದು. ಸೀರೆ ಎಲ್ಲ ತೊಗೊಂಡಿದ್ದೀವಿ ಗಿಫ್ಟು. ಸೊ ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ, ಅಲ್ಲಿ ಹೊರಡಬೇಕಿತ್ತು, ಲೇಟ್ ಆಗ್ತಿತ್ತು. ಇನ್ನು ಎಲ್ಲ ರೆಡಿ ಆಗಿಬಿಟ್ಟು ದೇವ್ರಿಗೆ ಕೈ ಮುಗ್ದೆ ಹೋಗೋದು. ಎಲ್ಲೇ ಹೋಗಬೇಕು, ಏನೇ ಒಂದಿದ್ರು ಮೊದಲು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಆಮೇಲೆ ಹೋಗೋದು. ಸೊ ಈ ಥರ ನಮ್ಮ ಕೂಡ ಈ ಥರ ರೆಡಿಯಾಗಿದ್ದಾರೆ. ಇದು ಬಂದುಬಿಟ್ಟು ವೈಟ್ ಕಲರ್, ತುಂಬ ಚೆನ್ನಾಗಿದೆ ಕಲರ್. ಅದ್ರ ಮೇಲೆ ಫ್ಲೇರಲ್ಲಿ ಇರೋವಂಥದ್ದು ಫ್ಲವರ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ತುಂಬ ಹೊಸದೇ, ಇದು ಫಸ್ಟ್ ಟೈಮ್ ನೋಡಿ, ಇವತ್ತೇ ಉಟ್ಕೊಂಡಿರೋದು. ತುಂಬ ಇದು ತಿಂಗಳಿಂದ ತೊಗೊಂಡಿದ್ದು, ಯಾವತ್ತೂ ಉಟ್ಟೇ ಇರಲಿಲ್ಲ. ಸೊ ಯಾವುದಾದ್ರೂ ಒಂದು ಅಕೇಶನ್ ಬರಲಿ ಅಂತ ಅದನ್ನು ಹಂಗೆ ಇಟ್ಕೊಂಡಿದ್ರು. ಇನ್ನು ನಾವು ಕೂಡ ಹೊರಟ್ವಿ. ನಾನೊಂದು ಬ್ಯಾಗಲ್ಲಿ ನನಗೆ ಬೇಕಾಗಿರೋಂಥ ಸ್ವಲ್ಪ ಚಾರ್ಜರು, ಪವರ್ ಬ್ಯಾಂಕು, ಅಷ್ಟೇ, ಸ್ವಲ್ಪ ಕರ್ಚೀಫು, ಲಿಪ್ ಬಾಮ್, ಈ ಲಿಪ್ಸ್ಟಿಕ್ಕು, ಈ ಥರ ಒಂದು ಕೂಂಬು, ಈ ಥರದ್ದು ಮಾತ್ರ ಇಟ್ಕೊಳ್ತೀನಿ. ಏನಕ್ಕಂದರೆ ಅಲ್ಲಿ ಹೋಗಿ ಮತ್ತೆ ಯಾರನ್ನೂ ಕೇಳೋಕ್ಕಾಗಲ್ಲ. ನಮ್ಮದೇ ಇದ್ದರೆ ನಮ್ಮದು ನಾವೇ ಯೂಸ್ ಮಾಡಿಕೊಟ್ರೆ ತುಂಬ ಒಳ್ಳೆಯದು, ಹೈಜೀನಾಗೂ ಕೂಡ ಇರುತ್ತೆ ಅಲ್ವಾ. ಹಾಗಾಗಿ ಇನ್ನು ಇಲ್ಲಿ ನಾನು, ಅಪ್ಪ, ಅಮ್ಮ, ಲಶಿಕಾ 4 ಜನನೇ ಹೋಗ್ತಿರೋದು. ಇನ್ನು ಪ್ರಕುಲ್ ಕೂಡ ಬರಲ್ಲ ಅಂತ ಅಂದ. ಇನ್ನು ಅವ್ರು ಚಿಕ್ಕಿ ಜೊತೆನೇ ಇರ್ತಾನವನು. ನಾವಲ್ಲಿ GSR ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ಹೋಗಬೇಕಿತ್ತು. ಅಂದರೆ ಅವರೇ ಕರೆದಿದ್ರು, ಇಲ್ಲೇ ತಿಂಡಿ ತಿಂದ್ಕೊಂಡು ಹೋಗೋಣ ಅನ್ನೋ ಥರನೇ. ಹಂಗಾಗಿ ಹೋದ್ವಿ, ಬೇಗನೆ ರೆಡಿ ಆಗಿಬಿಟ್ಟು. ಏನಕ್ಕಂದರೆ ನಾವು ನಮ್ಮನ್ನು ಯಾರೋ ಕಾಯಬಾರ್ದು. ಸೊ ನಾವು ಅವ್ರ ಫಂಕ್ಷನ್ಗೆ ಹೋಗೋಕ್ಕಾದ್ರೆ ಅದೊಂದು ಅರ್ಥ, ನಮ್ಮನ್ನು ಯಾರೂ ಕಾಯಬಾರ್ದು ಅನ್ನೋದು ನಮ್ಮ ಇಂಟೆನ್ಷನ್ನು ಯಾವಾಗಲೂ, ಎಲ್ಲೇ ಹೋದ್ರೂ ಅಷ್ಟೇ. ಸೊ ಬನ್ನಿ, ವ್ಲಾಗ್ ಫುಲ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ರೆಸಾರ್ಟಲ್ಲಿ ಮಾಡ್ತಿರೋವಂಥದ್ದು ಸೀಮಂತ. ಹಂಗಾಗಿ ತುಂಬ ಚೆನ್ನಾಗಿ ಬಂದಿದೆ ಕ್ಲಿಪ್ಪಿಂಗ್ಸು, ಮತ್ತು ಅಲ್ಲಿ ಡೆಕೋರೇಷನ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಸೊ ಬನ್ನಿ ಈಗ ಹೊರಡೋಣ. ಇನ್ನು ಹೊರಟ್ವಿ. ನಾವು ಸೀರೆ ತೊಗೊಂಡಿದ್ವಲ್ಲ, ಅದು ಮತ್ತು ಬಳೆ, ಹಣ್ಣು, ಕಾಯಿ, ಇದನ್ನೆಲ್ಲ ತೊಗೊಂಡು ಹೋಗ್ತಿದ್ವಿ. ಸೊ ಎಲ್ಲ ಏನು ಮಾಡಿದ್ದಾರೆ ಅಂದರೆ, ಅಮ್ಮಂದೊಂದು ವ್ಯಾನಿಟಿ ಬ್ಯಾಗು, ನಂದೊಂದು ವ್ಯಾನಿಟಿ ಬ್ಯಾಗು ನಮ್ಮ ಕೈಯಲ್ಲೇ ಇದೆ. ಆಮೇಲೆ ಅದು ಗಿಫ್ಟ್ ಏನಿದೆ ಅಷ್ಟೂ, ಹಣ್ಣು, ಕಾಯಿ, ಸೀರೆ ಎಲ್ಲನೂ ಸೋಫಾ ಮೇಲೆ ಇಟ್ಬಿಟ್ಟು ಹಾಲಲ್ಲಿ ಮರ್ತೋಗ್ಬಿಟ್ಟಿದ್ದಾರೆ. ನಾವು ಏನಂದರೆ 1 ಕಿಲೋಮೀಟ್ರ್ ಬಂದಮೇಲೆ ನನ್ನ ತಂಗಿ ನೋಡಿ ಹೇಳಿರೋದು. ಸೊ ಹಂಗಾಗಿ ಬೇಗ ತಕ್ಷಣ ಹೋಗಿ ತೊಗೊಂಬಂದು, ಇಲ್ಲಾಂದರೆ ನಿಜವಾಗ್ಲೂ ನೆನಪಿಗೆ ಬರ್ತಾ ಇರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಏನು ಮಾಡಬೇಕೋ ಏನೋ, ಗಿಫ್ಟೆಲ್ಲ ವೇಸ್ಟ್ ಆಗ್ತಾಯಿತ್ತು, ಬೇರೆದೇನಾದರೂ ಕೊಡಬೇಕಿತ್ತು. ಬಟ್ ಅಷ್ಟು ಕಷ್ಟ ಅಂದರೆ, ಅಷ್ಟು ಹೋಗಿ ಇಷ್ಟಪಟ್ಟು ತಂದಿರ್ತೀವಲ್ಲ, ಅದನ್ನೆಲ್ಲ ಮಿಸ್ ಆಗ್ತಿತ್ತು. ಹೆಂಗೋ ಸದ್ಯಕ್ಕೆ ಬೇಗ ಅವರು ನೋಡಿ ಮನೇಲಿ ಬೇಗ ಹೇಳಿದ್ದಕ್ಕೆ ಮತ್ತೆ ರಿಟರ್ನ್ ಹೋಗಿ ತಂದಿದ್ದಾಯಿತು. ಇನ್ನು ಇದು ಬಟ್ವಾಡಿ ಮೇನ್ ರೋಡಲ್ಲೇ ನಿಮಗೆ ಕಾಣಿಸುತ್ತಲ್ವ GSR ಹೋಟೆಲು. ಇದು ಅಲ್ಲಿಗೆ ಹೋಗಿ ತಿಂಡಿ ತಿಂದ್ಕೊಂಡು ಇನ್ನು ಹೊರಡಬೇಕು. ನಾವು ವೆಯ್ಟ್ ಮಾಡ್ತಾಯಿದ್ವಿ, ಒಂದು ಸ್ವಲ್ಪ ಬೇಗನೆ ಹೋಗಿದ್ವಿ. ನಾವು ಹೋಗಿ ಒಂದು 1/4 ಗಂಟೆಗೇನೋ ಬಂದರು. ಸರಿ ಅಂತ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಅವರು ಮತ್ತೆ ಫೋನ್ ಮಾಡಿದ್ದಕ್ಕೆ ಇನ್ನೊಂದು 15-20 ಮಿನಿಟ್ಸ್ ಆಗುತ್ತೆ ಅಂತ ಅಂದರು. ಸರಿ ಅಂತ ಹೇಳಿ ಅಷ್ಟೊತ್ತಿಗೆ ಹೋಗಿ ಇನ್ನು ಪೆಟ್ರೋಲ್ ಹಾಕ್ಸ್ಕೊಂಡು ಬರೋಣ ಅಂತ ಹೋದ್ವಿ ಮತ್ತೆ ವಾಪಸ್ಸು ಬಟ್ವಾಡಿ ಕಡೆಗೆ. ಇನ್ನು ಇಲ್ಲಿ ಹಾಕ್ಸ್ಕೊಂಡು ಫ್ಯೂಯಲ್ಲು ಮತ್ತೆ ಹೋಗಿ ಅಲ್ಲಿ ತಿಂಡಿ ತಿಂದು ಬಂದಿದ್ದಾಯಿತು. ತುಂಬ ಚೆನ್ನಾಗಿದೆ ಹೋಟೆಲ್ಲು. ಅಂದರೆ ಇದು ಹೊಸದಾಗಿ, ಮೊದಲು ಇಲ್ಲಿ ಬೇರೆದಿತ್ತು, ಅಂದರೆ ಅವ್ರದ್ದೇ ನವೀನ್ ರೆಸಿಡೆನ್ಸಿ ಥರ ಏನೋ ಆ ಥರ ಹೋಟೆಲ್ಲು, ಲಾಡ್ಜು ಈ ಥರ ಮಾಡಿದರು. ಮತ್ತು ಅದನ್ನು ರೀಫರ್ನಿಶ್ಡ್, ಅಂದರೆ ಒಂಥರ ಮತ್ತೆ ಇದನ್ನೆಲ್ಲ ಬೇರೆ ಎಲ್ಲ ಕ್ಲೀನಾಗಿ ಇನೋವೇಟಿವ್ ಮಾಡಿಬಿಟ್ಟು ಇದನ್ನು GSR ಅಂತ ಇಟ್ಟಿದ್ದಾರೆ. ಸೊ ಇಲ್ಲಿ ತಿಂಡಿ ಸೂಪರಾಗಿತ್ತು ತಿನ್ನೋದಕ್ಕೆ. ನಾನು ಫಸ್ಟ್ ಟೈಮ್ ಹೋಟೆಲ್ಗೆ ಬಂದಿದ್ದೆ, ಅಂದರೆ ಅವಾಗ ಹಳೇದಿದ್ದಾಗ ನೋಡಿದ್ದೆ. ಇತ್ತೀಚೆಗೆ ರೀಸೆಂಟ್ಲಿ ಒಂದು ಇದನ್ನು ಶುರು ಮಾಡಿಕೊಂಡಿದ್ದು, ಫಸ್ಟ್ ಟೈಮ್ ಬಂದಿದ್ದು. ತುಂಬ ಚೆನ್ನಾಗಿದೆ. ಒಳಗಡೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ, ನಿಮಗೂ ಗೊತ್ತಾಗೈತೆ ಐಡಿಯಾ.
ಇಲ್ಲೆಲ್ಲ ಇನ್ನು ಉಪ್ಮಾ ಮತ್ತು ಇಡ್ಲಿ ವಡೆ ಇದೆಲ್ಲ ಐತೆ ಎರಡಿತ್ತು. ಸೊ ಎರಡೂ ಟೇಸ್ಟ್ ಮಾಡ್ಕೊಂಡು ಹೋದ್ವಿ. ಇಲ್ಲಿ ನಮ್ಮ ದೊಡ್ಡಪ್ಪ ಹೇಳ್ತಾಯಿದ್ರು ಉಪ್ಮಾ ತುಂಬ ಫೇಮಸ್, ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕಸ್ಟಮರ್ಸ್ ಬರೋರೆಲ್ಲ ತುಂಬ ಇದನ್ನು ಮಾಡ್ತಾರೆ ಅಂತ. ಆ್ಯಂಡ್ ಇವರೇ ನಮ್ಮ ದೊಡ್ಡಪ್ಪ, ಅಂದರೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ದೊಡ್ಡವರು ಅಂದರೆ ಇವರೇ. ಸೊ ಹಂಗಾಗಿ ಸ್ವಲ್ಪ ಅವ್ರ ಮೇಲೆ ರೆಸ್ಪೆಕ್ಟು, ಭಯ, ಭಕ್ತಿ ಎಲ್ಲನೂ ಒಂಥರ ಇರುತ್ತೆ. ಅವ್ರು ಹಾಗೆ ಅವರು ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು, ಬಿಹೇವಿಯರ್ ವೈಸ್ ಆಗಿರ್ಬೋದು ತುಂಬ ಒಳ್ಳೆಯವರು. ಎವರ್ ಆ್ಯಂಡ್ ಓಲ್ಡ್ ಈಸ್ ಗೋಲ್ಡ್ ಅಂದಂಗೆ ಎವರ್ ಗ್ರೀನು ಆವಾಗಿನ ಕಾಲದ್ದು ಇದರೆಲ್ಲ. ಸೊ ಇಲ್ಲಿ ಆಚೆಗಡೆ ಇದು ಸೋಫಾ ಒಂಥರ ಚೆನ್ನಾಗಿದೆ ನೋಡೋದಕ್ಕೆ, ಅದನ್ನೇ ಕ್ಲಿಕ್ ಮಾಡ್ಕೊಳ್ತಾ ಇದ್ದೆ ನಾನೊಂಚೂರು. ಇನ್ನು ಬೇರೆಯವರೆಲ್ಲ ಸ್ವಲ್ಪ ತಿಂಡಿ ತಿಂತಾಯಿದ್ರು. ಸೊ ಕಾಯ್ತಾ ಇದ್ವಿ ನಾವು ಇಲ್ಲೇ ವೆಯ್ಟ್ ಮಾಡಿಕೊಂಡು. ಹೊರಗಡೆ ಎಲ್ಲ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ, ಅದನ್ನು ನೋಡಿಕೊಂಡು ಹಾಗೆ ಹೋಟೆಲೆಲ್ಲ ಹೇಗಿದೆ ಅಂತ ನಾನು ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿದೆ ಹೋಟೆಲು. ಇನ್ನು ಇಲ್ಲೊಂದು ವಾಚಸ್ ಹಾಕಿದ್ದಾರೆ, ಇಂಡಿಯಾದಲ್ಲಿ ಎಷ್ಟು ಟೈಮು ಮತ್ತು ದುಬೈಯಲ್ಲಿ ಎಷ್ಟಾಗಿರುತ್ತೆ, ಒಂದು 4 ಕಂಟ್ರಿದೇನೋ ಹಾಕಿದ್ದಾರೆ. ನನಗದು ಇಷ್ಟ ಆಯಿತು. ಒಂಥರ ಜಿ ಕೆ ಬರುತ್ತೆ ನೋಡಿದಾಗ ಮಕ್ಕಳಿಗೆ. ಇಂಗ್ಲೆಂಡಲ್ಲಿ ಎಷ್ಟು, ನ್ಯೂಯಾರ್ಕಲ್ಲಿ ಎಷ್ಟು, ಈ ಥರ ಮೈನ್ ಕಂಟ್ರೀಸ್ದೆಲ್ಲ ಹಾಕಿದ್ರು. ಇನ್ನು ತಿಂಡಿ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ಆ ವೆದರು ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನೋಡಿ, ಆ ಬೆಟ್ಟದ ಮೇಲೆ ಫಾಗು, ಆ ಕ್ಲೌಡಿ ಕ್ಲೈಮೇಟ್ ಇತ್ತು, ಪೂರ್ತಿ ಕ್ಲೌಡಿ ಕ್ಲೈಮೇಟೇ ಇತ್ತು ಬಿಡಿ. ನಾವು ಹೊರಡೋವಾಗಂತೂ ಬೆಳಗ್ಗೆ ಫುಲ್ಲು ಕ್ಲೌಡಿ ಕ್ಲೈಮೇಟ್ ಇತ್ತು, ಬರೋವಾಗ ಅಷ್ಟೇ ಬಿಸಿಲಿತ್ತು. ಸಿಕ್ಕಾಪಟ್ಟೆ ಬಿಸಿಲಿದ್ದು ಬಿಡ್ತು. ಇನ್ನು ಹೋಗ್ತಾಯಿದ್ದೀವಿ. ಈ ಥರ ಕ್ಲೈಮೇಟ್ ಇದ್ದರೆ ಎಷ್ಟು ಬೇಕಾದರೂ ಜರ್ನಿ ಮಾಡ್ಬೋದು. ಇನ್ನು ನಾನು ಹತ್ತಿದ ತಕ್ಷಣ ಈಗ ಕಾಂತಾರದ್ದು ಯಾವುದಾದ್ರೂ ಇದು ಬ್ರಹ್ಮ ಕಲಶದ್ದು ಹಾಕ್ಬಿಡ್ತೀನಿ ಸಾಂಗು. ತುಂಬ ಇಷ್ಟ ನನಗೆ, ಅದು ದೇವ್ರ ಸಾಂಗ್ ಥರನೂ ಆಗುತ್ತೆ ಮತ್ತು ಚೆನ್ನಾಗಿದೆ ಅದು ಸಾಂಗ್ಸ್ ಎಲ್ಲ. ಹಂಗಾಗಿ ಅದನ್ನೇ ಹಾಕ್ತೀನಿ. ಕ್ಲೈಮೇಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಇನ್ನು ನಾವು ಸೀದಾ ಇನ್ನು ದೊಡ್ಡಬಳ್ಳಾಪುರ ಮೇಲೇ ಹೋದರು ಇವರು ದೊಡ್ಡಪ್ಪ. ಇನ್ನೊಂದೆರಡು ಕಾರೇನೋ ಬರ್ತಾಯಿತ್ತು, ಎಲ್ಲ ಒಟ್ಟಿಗೆ ಹೋಗ್ತಾಯಿದ್ವಿ ಹಿಂದೆ ಮುಂದೆ. ಇಲ್ಲೇ ದೊಡ್ಡಬಳ್ಳಾಪುರ ಮೇಲೇ ಹೋದ್ವಿ. ಇಲ್ಲಿಂದ ಹೋದರೆ ಟ್ರಾಫಿಕ್ ಕಮ್ಮಿ, ಬಟ್ ಬ್ಯಾಂಗ್ಳೂರು ಮೇಲೆ ನೆಲಮಂಗಲ ಮೇಲೆ ಹೋದರೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ. ಬಟ್ ಅಲ್ಲಿ ಒಂದು 10 ಕಿಲೋಮೀಟರ್ಸ್ ಹತ್ತಿರ ಆಗುತ್ತೆ. ಇಲ್ಲಿ 10 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ, ಬಟ್ ಟ್ರಾಫಿಕ್ ಕಮ್ಮಿ. ಸೊ ಓಕೆ, ಎರಡಿದ್ರೂ ಓಕೆನೇ, ಏನು ಅನ್ಸಲ್ಲ. ಬಟ್ ಇದು ಪೂರಾ ಹೈವೇ. ಅದೊಂದು ಸ್ವಲ್ಪ ಹೈವೇ ಸಿಗುತ್ತೆ, ಆಮೇಲೆ ಒಂದು ಸಿಂಗಲ್ ರೋಡ್ ಥರನೇ ಸಿಗುತ್ತೆ. ಬಟ್ ರೋಡೆಲ್ಲ ಚೆನ್ನಾಗಿತ್ತು. ದೊಡ್ಡಬಳ್ಳಾಪುರ ಸೈಡ್ ಆ ಕಡೆಗೆ ಹೋಗ್ದಲೇ ತುಂಬ ವರ್ಷ ಆಗೋಗ್ಬಿಟ್ಟಿತ್ತು. ಯಾವಾಗಲೂ ನಂದಿ ಹಿಲ್ಸು ಒಂದು 6-7 ವರ್ಷದ ಹಿಂದೆ ಹೋಗಿದ್ದು ಆ ಕಡೆ ನಂದಿ ಹಿಲ್ಸ್ಗೆ. ಸೊ ಅಷ್ಟೇ, ಆಮೇಲೆ ಆ ಕಡೆಗೆ ಹೋಗಲೇ ಇಲ್ಲ. ಇನ್ನೇನು ನಿಯರ್ ರೆಸಾರ್ಟ್ ಇದ್ದೀವಿ. ಸೊ ರೆಸಾರ್ಟಲ್ಲಿ ನಾನು ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡೆ. ಅಲ್ಲಿ ಮ್ಯೂಸಿಕ್ ಹಾಕ್ತಾಯಿದ್ರು, ಸೀಮಂತದ ರಿಲೇಟೆಡ್ ಎಲ್ಲನೂ. ಅದನ್ನೆಲ್ಲ ಹಾಕ್ಬಿಟ್ರೆ ಕಾಪಿರೈಟ್ಸ್ ಆಗಿಬಿಡುತ್ತೆ. ಹಾಗಾಗಿ ನಾನೇನು ಮಾಡೋಕ್ಕಾಗಲ್ಲ, ಮ್ಯೂಸಿಕ್ ಒಂದು ಸ್ವಲ್ಪ ವಾಯ್ಸ್ ಓವರ್ ಹಾಕಲೇಬೇಕು. ಇನ್ನು ಇದು ತವರಡು ಮನೆ ರೆಸಾರ್ಟ್ ಅಂತ ತುಂಬ ಚೆನ್ನಾಗಿದೆ. ಅಂದರೆ ಈ ಥರ ಫಂಕ್ಷನ್ಸ್ ಮಾಡೋದಕ್ಕೆ ಮಿನಿ ರೆಸಾರ್ಟ್ ಥರ ಫಂಕ್ಷನ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಒಳಗಡೆ ತುಂಬ ಗ್ರೀನರಿ ಇದೆ. ಆ ಗ್ರೀನರಿಗೆ ಒಂಥರ ಫಿದಾ, ಮತ್ತು ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ತವರಡು ಅಂತ ನಾನು ನೋಡೋದು ಕನ್ಫ್ಯೂಷನ್ ನನಗೆ, ತರವಡು ಮನೆ ಅಂತ. ಇನ್ನು ಇಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು ಆಮೇಲೆ ಗಿಫ್ಟ್ ತೊಗೊಂಡು ಹೋಗೋಣ, ಮೊದಲು ಹೋಗಿಬಿಟ್ಟು ಇರೋಣ ಅಂದರೆ ಇನ್ನು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗ್ತಿತ್ತು ಫಂಕ್ಷನ್ನು. ಸೊ ಹಾಗಾಗಿ ಎಂಟ್ರೆನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಫ್ಲವರ್ಸಲ್ಲಿ ಒಂಥರ ಮಾಡಿರೋದು ಡಿಸೈನ್ಸು. ಆ್ಯಂಡ್ ಇಲ್ಲಿ ನೇಮಿಂಗ್ ಬೋರ್ಡೆಲ್ಲ ಹಾಕಿದ್ದಾರೆ, ವೆಲ್ಕಮಿಂಗ್ ಫಾರ್ ಅದೇ ಸೀಮಂತ ಸೆರೆಮನಿದು. ಸೊ ಇದೆಲ್ಲ ಕ್ವೈಟಾಗಿ ತುಂಬ ಚೆನ್ನಾಗಿತ್ತು ತುಂಬ ನೋಡೋದಕ್ಕೆ.
ಹಾಗೆ ಇಲ್ಲಿ ಎಂಟ್ರೆನ್ಸಲ್ಲಿ ಬಳೆಗಳಿಟ್ಟಿದ್ರು ಹಾಕೊಳ್ಳೋದಕ್ಕೆ, ಹಾಗೆ ಬಾಯ್ ಆರ್ ಗರ್ಲ. ಸೊ ನಿಮ್ಮ ಏನು ಅಂದರೆ ನಿಮ್ಮ ಇಮ್ಯಾಜಿನೇಷನ್ ಏನು, ನಿಮ್ಗೆ ಯಾರು ಬರ್ಬೋದು, ಇಲ್ಲ ನಿಮ್ಗೆ ಯಾರಿಗೆ ಬೇಕು ಅಂತ ಅನ್ಸೋದಕ್ಕೆ ಒಂದು ಎಲ್ಲ ಕಡೆನೂ ನೋಡಿರ್ತೀರ ಈ ಥರ. ಈಗ ಎಲ್ಲ ಕಡೆ ಟ್ರೆಂಡಿಂಗ್ ಇದೆ ಈಗ ಸೀಮಂತದಲ್ಲಿ. ಇನ್ನು ಇವ್ರ ಹೆಸರು ಪಾವನ ಅಂತ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರು ಈ ಸೀರೆಯಲ್ಲಿ. ಸೊ ಮೊದಲು ಇದನ್ನು ಈ ಸ್ಯಾರಿ ವೇರ್ ಮಾಡಿದರು, ಮತ್ತು ಇನ್ನೊಂದು ಕೂರಿಸ್ಬಿಟ್ಟು, ಮತ್ತು ಗೊತ್ತಲ್ಲ ಶಾಸ್ತ್ರ ಇಲ್ಲ, ಮತ್ತು ಇನ್ನೊಂದು ಸೀರೆದಲ್ಲಿ ವೇರ್ ಮಾಡಿ ಕೂರಿಸ್ತಾರೆ. ಆ್ಯಂಡ್ ಈ ಕಡೆ ಇರೋರು ನಮ್ಮ ದೊಡ್ಡಮ್ಮ. ನಾನಾಗಲೇ ತೋರಿಸ್ದಂಗೆ ಅಲ್ಲಿ ತೋರಿಸಿದ್ನಲ್ಲ ನಾನಾಗಲೇ, ಇವರು ದೊಡ್ಡಪ್ಪ. ಬ್ಯಾಕ್ಗ್ರೌಂಡ್ ಡೆಕೋರೇಷನು ಅಷ್ಟೇ ತುಂಬ ಸೂಪರಾಗಿತ್ತು. ಲಿಮಿಟೆಡ್ ಪರ್ಸನ್ಸ್ನ ಕರೆದಿದ್ರು, ಬಟ್ ತುಂಬ ಚೆನ್ನಾಗಾಯಿತು ಫಂಕ್ಷನ್. ನನಗೆ ಓವರಾಲ್ ತುಂಬ ಇಷ್ಟ ಆಯಿತು. ಗಜಿಬಿಜಿ ಇಲ್ದಲೆ ಆರಾಮಾಗಿ ಸೈಲೆಂಟಾಗಿ ಹೆಂಗೆ ಬೇಕೋ ಅವ್ರು ಆರಾಮಾಗಿ ಮಾಡಿಕೊಂಡ್ರು. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಯಾವುದೇ ಒಂದು ಇದರಲ್ಲಿ ಗೊಂದಲ ಇರಬಾರ್ದು, ಗಜಿಬಿಜಿ ಇರಬಾರ್ದು, ಇಲ್ಲ ನಾನೇ ಮಾಡಬೇಕು ಇವರೇ ಮಾಡಬೇಕು ಅಂತ ಇರಬಾರ್ದು. ಸೊ ಕ್ಲೀನಾಗಿ ಸೈಲೆಂಟಾಗಿ ತುಂಬ ಚೆನ್ನಾಗಾಯಿತು. ಒಂಥರ ಹೇಳಬೇಕು ಅಂದರೆ ಕಾಮಾಗಿ ಪೀಸ್ಫುಲ್ಲಾಗಾಯಿತು ಫಂಕ್ಷನ್ನು. ಇನ್ನು ಊರಿಂದನೂ ಅಕ್ಕ ಮಾಮಂದರು ಇವರೆಲ್ಲ ಬಂದಿದ್ದರು, ಇನ್ನು ಬ್ಯಾಂಗ್ಳೂರಿಂದ ಅಣ್ಣ ಅವರೆಲ್ಲ ಬಂದಿದ್ದರು. ಸೊ ಅಲ್ಲೆಲ್ಲ ಹತ್ತಿರ ಆಗುತ್ತೆ ಅಲ್ವಾ, ಹಾಗಾಗಿ. ಇನ್ನು ನಮ್ಮ ದೊಡ್ಡಮ್ಮನ ಸೈಡೆಲ್ಲ ಏನಿದೆ ಅವರೆಲ್ಲ ಏನು ಬೇಕೋ ಸ್ವೀಟ್ಸು ಎಲ್ಲ ತಗೊಂಡು ಹೋಗ್ಬೇಕಲ್ವ. ಸೊ ಇಷ್ಟು ವೆರೈಟಿ ಎಲ್ಲ ತೊಗೊಂಡೋಗಿದ್ರು. ಹೂವು, ಹಣ್ಣು ಇಷ್ಟು ತೊಗೊಂಡು ಬಂದಿದ್ದರು. ಬಾಳೆಹಣ್ಣು, ಹೂವು, ಹಣ್ಣು, ಸ್ವೀಟ್ಸು, ವಿಳೆದೆಲೆ, ಇದು ಉರ್ಗಡ್ಲೆ ಪಪ್ಪು, ನಮ್ಮ ಕಡೆದೆಲ್ಲ ಇದು ಮಡ್ಲಕ್ಕಿ ಇದೊಂದು ಪ್ಯಾಕೆಟು, ಇದೆಲ್ಲ ಬೆಲ್ಲ, ಮತ್ತು ಒಣ ಕೊಬ್ಬರಿ, ಈ ಥರದ್ದೆಲ್ಲ. ಸೊ ಮ್ಯೂಸಿಕ್ ಹಾಕ್ತಾನೆ ಇದ್ದರು, ಹಾಗಾಗಿ ನಾನು ರಾ ವೀಡಿಯೋಸ್ ಹಾಕಬೇಕು ಅಂತಲೇ ಅಂದ್ಕೊಂಡೆ. ಬಟ್ ಮ್ಯೂಸಿಕ್ ಇಲ್ಲ ಅಂದಿದ್ರೆ ನಾನು ರಾ ವೀಡಿಯೋಸೇ ಹಾಕ್ತಾಯಿದ್ದೆ. ಇನ್ನು ಲಶಿಕಾ ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಲು. ಅಲ್ಲಿರೋ ಗ್ರೀನರಿಗೆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈಗಾಗಲೇ ನಾನು ಇನ್ಸ್ಟಾಗ್ರಾಮು ಶಾರ್ಟ್ಸಲ್ಲೆಲ್ಲ ಹಾಕಿದ್ದೆ, ಸಿಂಗಲ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದಕ್ಕೆ ತುಂಬ ಚೆನ್ನಾಗಿತ್ತು ಅಲ್ಲಿ ನೋಡೋದಕ್ಕೆ. ಇನ್ನು ಮೈಕಲ್ಲಿ ಒಂದು ಸ್ವಲ್ಪ ಅನೌನ್ಸ್ ಮಾಡೋದೆಲ್ಲನೂ ಇತ್ತು, ಫಂಕ್ಷನ್ ಬಗ್ಗೆ ಈಗ ಸ್ಟಾರ್ಟ್ ಆಗ್ತಿದೆ ಹಾಗೆ ಹೀಗೆ ಅಂತ. ನೆಕ್ಸ್ಟ್ ಈ ಸ್ಯಾರಿನ ವೇರ್ ಮಾಡಿದ್ದಾರೆ. ಇದರಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇನ್ನು ನಾವು ಹೋದ್ವಿ. ಇನ್ನು ಮತ್ತೆ ನಾವು ಹೋಗಬೇಕಲ್ಲ, ಬೇಗ ಹೋಗಿ ನಮ್ಮ ಫಂಕ್ಷನ್ಗೆಲ್ಲ ಪ್ರಿಪ್ರೇಷನ್ಸ್ ಇದೆ ತುಂಬ. ಹಾಗಾಗಿ ಬೇಗ ನಾವು ಹೋಗಿ ಗಿಫ್ಟೆಲ್ಲ ಕೊಟ್ಟು, ಹಣ್ಣು ಕಾಯಿ ಕೊಟ್ಟು ವಿಶ್ ಮಾಡಿ ಬಂದ್ವಿ. ಇನ್ನೊಂದೇನು ಅಂದರೆ ನಮ್ಮ ಅಣ್ಣಂದು ಇವ್ರದ್ದು ಏನಿದೆ ಪಾವನ ಅವ್ರದ್ದು, ಸೊ ಇಬ್ಬರದು ಒಂದೇ ದಿನ ಬರ್ತಡೆ. ಎಷ್ಟು ಲಕ್ಕಿ ಅಲ್ಲ ಈ ಥರ ಹಸ್ಬೆಂಡ್ ಆ್ಯಂಡ್ ವೈಫ್ ಒಂದೇ ದಿನ ಬರ್ತಡೆ ಬಂದರೆ ತುಂಬ ಲಕ್ಕಿ. ಅದು ಎಲ್ರಿಗೂ ಬರೋಲ್ಲ, ತುಂಬ ರೇರ್ ಕೇಸಸಲ್ಲಿ ಅವತ್ತೇ ಸೀಮಂತ ಇದು ಮಾಡ್ಕೊಳ್ತಿದ್ದಾರೆ. ಒಂಥರ ಆಲ್ ಇನ್ ಒನ್, ಒಂಥರ 3 in 1 ಅಂತಲೇ ಹೇಳ್ಬೋದು. ಅದೊಂಥರ ಖುಷಿ ಆಯಿತು. ಇನ್ನು ಇದೆಲ್ಲ ನಮ್ಗೆ ಇದು ಊರು ಗ್ಯಾಂಗ್ ಇದೆಲ್ಲ ಊರಲ್ಲಿ ಬಂದಿರೋ ಗ್ಯಾಂಗು. ಸೊ ನಮ್ಮದೊಂದು ಎಲ್ಲರದು ಒಂದು ತೆಗೆಸ್ಕೊಳ್ತಾ ಇದ್ವಿ, ಗ್ರೂಪ್ ಫೋಟೋ ಥರ. ಎಲ್ಲನೂ ನಾನೇ ಕರೆದು ತೆಗೆಸ್ಕೊಳ್ತಾ ಇದ್ದೆ, ನಮ್ಮದೊಂದು ಗ್ರೂಪ್ ಫೋಟೋ ಥರ ಇರಲಿ ಅಂದ್ಬಿಟ್ಟು. ನನಗಿಷ್ಟ, ನಾನು ಎಲ್ಲೇ ಹೋದ್ರೂ ನಾಚಿಕೆ ಪಡ್ಕೊಳ್ಳೋದು, ಮುಜುಗರ ಪಡ್ಕೊಳ್ಳೋದು ಆ ಥರದ್ದೇನಿಲ್ಲ. ಫೋಟೋಸು ವೀಡಿಯೋಸು ನಾನು ತೆಕ್ಕೊಳ್ತಾನೆ ಇರ್ತೀನಿ, ಬನ್ನಿ ಅಂತ ಮಾಡ್ತಾ ಇರ್ತೀನಿ. ಈಗ ಯೂಟ್ಯೂಬರ್ ಆಗಿದ ತಕ್ಷಣ ಅವಂಗಿದ್ರೆ ನಾವು ಕೆಲಸ ಮಾಡೋಕ್ಕಾಗಲ್ಲ ಇದು ಯೂಟ್ಯೂಬ್ದಲ್ವ. ನಮಗೆ
ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಒಂಥರ ಮೆಮೊರೀಸ್ ಇರುತ್ತೆ, ನಮಗೊಂದು ಬಾಂಡಿಂಗ್ ಬಿಲ್ಡ್ ಆಗುತ್ತೆ ಅಲ್ವಾ. ಈಗ ಈ ವಿಡಿಯೋದಲ್ಲಿ ಯಾರಾದರೂ ಇರೋರು ನೋಡ್ತಾರೆ ನಮ್ಮ ರಿಲೇಷನ್ಸು, ನೋಡಿ ಖುಷಿ ಪಡ್ತಾರೆ. ಸೊ ಅಷ್ಟೇ ಬೇಕಾಗಿರೋದು. ಸೊ ಒಂದು ಬಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನಾವು ಇನ್ನೊಂದು 20-30 ವರ್ಷ ಕೂತ್ಕೊಂಡು ನೋಡಿದ್ರೂ ಅಯ್ಯೋ ಹಿಂದೆ ಎಲ್ಲ ಹಿಂಗೆ ಆಗಿತ್ತಲ್ವಾ, ಈ ಥರ ನಡೆದಿತ್ತಲ್ವ. ಇವಾಗಲೂ ಅಷ್ಟೇ ಯೂಟ್ಯೂಬ್ದು ಎಷ್ಟೊಂದು ಒಂದು 2-3 ವರ್ಷದಿಂದ ನೋಡಿದ್ರೆ ಏನು ಲಶಿಕಾ ಹಿಂಗಿದ್ಲು ನೋಡಿ, ಲಶಿಕಾ ಹಿಂಗಾಗಿದ್ದಾಳೆ ಅಂತ ಅನಿಸುತ್ತೆ. ಸೊ ಒಂಥರ ಅದು ರಿಯಲ್ ಲೈಫ್ ಮೆಮೊರೀಸ್ ಥರ ಇರುತ್ತೆ. ಯಾವಾಗ ಬೇಕಾದರೂ ನೋಡ್ಕೊಬೋದು, ಏನೂ ಅದು ಸ್ಪಾಯ್ಲ್ ಆಗೋಲ್ಲ. ನಾವೇನಾದರೂ ಬೇಡ ಅಂತ ಡಿಲೀಟ್ ಮಾಡಿಕೊಂಡ್ರೆ ಡಿಲೀಟ್ ಆಗುತ್ತೆ ಅಷ್ಟೇ, ಬಟ್ ಅದಾಗದೆ ಏನೂ ಆಗೋಲ್ಲ. ಒಂದು ಬಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈ ಥರ ಫ್ಯಾಮ್ಲೀಸ್ನ ನೋಡಿದಾಗ ಬೇರೆಯವ್ರಿಗೆ ಏನೋ ಒಂಥರ ಮೋಟಿವೇಶನ್ ಸಿಗುತ್ತೆ. ಇಲ್ಲಪ್ಪ ನಾವು ಹಿಂಗೆ ಇರಬೇಕು, ಇವ್ರ ಥರನೇ ಇರಬೇಕು ಅಂತ ಎಲ್ಲೋ ಒಂದು ಮೂಲೆಲಾದರೂ ಅನಿಸುತ್ತೆ, 1% ಆದರೂ. ಅಷ್ಟಕ್ಕೆ ಅದನ್ನೇ ಹೇಳೋದು. ಸೊ ಯೂಟ್ಯೂಬ್ನ ಕೆಟ್ಟದಾಗೂ ತೊಗೊಂಡೋಗೋರು ಇದ್ದಾರೆ, ಒಳ್ಳೆಯದಾಗಿ ತೊಗೊಂಡೋಗೋರು ಇದ್ದಾರೆ. ಕೆಲವರು ದುಡ್ಗೋಸ್ಕರ ತೊಗೊಂಡೋಗೋರು ಇದ್ದಾರೆ, ಕೆಲವರು ಪ್ಯಾಷನ್ ಪ್ಲಸ್ ಅರ್ನಿಂಗ್ ಎರಡೂ ಅನ್ನೋ ಥರ ಇದೆ. ನಂದು ಯಾವತ್ತಿದ್ರು ಲಾಸ್ಟ್ ಪಾಯಿಂಟ್ ಹೇಳಿದ್ನಲ್ಲ, ಅದೇ ಪ್ಯಾಷನ್ ಪ್ಲಸ್ ಅರ್ನಿಂಗ್ ಅನ್ನೋದು. ಅಷ್ಟೇನೇನಿಲ್ಲ, ನನಗೆ ಈ ಪಾಯಿಂಟ್ ಹೇಳಬೇಕು ಅಂತ ಅನಿಸ್ತು, ಹೇಳಿದೆ. ಇನ್ನು ನಮ್ಮದೊಂದು ಗ್ರೂಪ್ ಫೋಟೋ, ಒಂದು ಗ್ರೂಪ್ ವಿಡಿಯೋದು ಇದನ್ನು ತಗೊಳ್ತಾ ಇದ್ದೆ. ಸೊ ತುಂಬ ಚೆನ್ನಾಗಿದೆಯಲ್ಲ ನೋಡೋದಕ್ಕೆ. ಸೊ ಅಷ್ಟೇ ಹೇಳೋದು, ಏನಿಲ್ಲ, ನಮ್ಮದು ಲೈಫ್ ಈಸ್ ವೆರಿ ಶಾರ್ಟ್, ಅಷ್ಟೇ ಹೇಳೋದು. ಪ್ರತಿಯೊಂದು ಮೂಮೆಂಟ್ನೂ ಎಂಜಾಯ್ ಮಾಡಬೇಕು ಅಂತ ಯಾವಾಗಲೂ ಎಲ್ಲರೂ ಅದನ್ನೇ ಹೇಳೋದು. ಸೊ ಇನ್ನು ನಾವು ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು, ವೆರೈಟಿ ತುಂಬ ಚೆನ್ನಾಗಿ ಮಾಡಿಸಿದ್ರು, ಹೊಟ್ಟೆ ಹಶ್ವಾಗ್ತಾಯಿತ್ತು. ಊಟ ಮಾಡಿ ಈಗ ಹೊರಟ್ವಿ. ಇನ್ನು ಇವರೇ ಅಣ್ಣ, ವೈಟ್ ಕಲರ್ ಜಿಬ್ ಹಾಕ್ಕೊಂಡಿದ್ದಾರಲ್ಲ ಅವರೇ ಅಣ್ಣ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ. ನಾನು ಆಗಲೇ ಹೇಳ್ದಂಗೆ ಸಿಂಪ್ಲಿ ಸೂಪರ್. ಇನ್ನು ರಿಟರ್ನ್ ಗಿಫ್ಟ್ ಎಲ್ಲ ಕೊಟ್ಟರು, ಅದರಲ್ಲಿ ಇದು ಕಪ್ ಕೇಕ್ ಬರುತ್ತಲ್ಲ ಆ ಥರದ್ದೆಲ್ಲ ಕೊಟ್ಟಿದ್ದರು. ಓವರಾಲ್ ತುಂಬ ಚೆನ್ನಾಗಾಯಿತು, ಕ್ವೈಟಾಗಿ ಪೀಸ್ಫುಲ್ಲಾಗಿ ಕಾಮಾಗಿ ಫಂಕ್ಷನ್ ಆಯಿತು. ಇನ್ನು ಹೊರಟ್ವಿ. ಇನ್ನು ಹೋಗ್ತಾ ಒಬ್ಬರು ರಿಲೇಷನ್, ನಮ್ಮ ಅಮ್ಮನ ಸೈಡ್ ಅವರು ದೊಡ್ಡಪ್ಪನ ಮಗ, ಅಂದರೆ ನನಗೆ ಮಾವ ಆಗಬೇಕು, ಅವ್ರ ಮನೆಗೆ ಹೋಗಿ ಅಲ್ಲೇ ನಿಯರ್ ಬೈ ಇತ್ತು, ಅವ್ರ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಒಂದು 3/4 ಗಂಟೆ 1 ಅವರು ಹರಟೆ ಮಾಡಿಕೊಂಡು, ಊಟ ಫುಲ್ಲಾಗಿತ್ತು. ಇನ್ನು ಅಲ್ಲೊಂದು ಸ್ವಲ್ಪ ಹೊತ್ತು ಇದ್ದು ಹರಟೆ ಮಾಡಿಕೊಂಡು ಇನ್ನು ರಿಟರ್ನ್ ಹೋದ್ವಿ. ನೋಡಿ ಎಷ್ಟು ಬಿಸಿಲಿದೆ. ಬೆಳಗ್ಗೆ ಅಷ್ಟೇ ಕೂಲಾಗಿತ್ತು, ಈಗ ಅಷ್ಟೇ ಬಿಸಿಲು, ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಸೊ ಈ ವ್ಲಾಗ್ ಇಷ್ಟ ಆಯಿತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.